ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಗ್ರಹಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಥೋಪಯೇಮೇ ಶಿಶುಪಾಲಪುತ್ರೀಂ ತೇಷಾಂ ರಾಷ್ಟ್ರೇ ಕರ್ತಯುಗಾ ಹಿ ಧರ್ಮಾಃ ಪ್ರವರ್ತಿತಾ ಏವ ತತೋಧಿಕಾಶ್ಚ ವೃದ್ಧಿಶ್ಚ ತಸ್ಮಾದಧಿಕಾ ಸುಪರ್ಣ ರತ್ನಾಂಬರಾದೇರಪಿ ಸಸ್ಯ ಸಂಪದಾಂ. ಪಾಂಡವರ ರಾಜ್ಯ ಕೃತಯುಗದ ಧರ್ಮವನ್ನು ಹೊಂದಿತ್ತು, ಅದಕ್ಕಿಂತ ಹೆಚ್ಚಾಗಿಯೇ ನಡೆಯಿತು. ಅದರಿಂದಾಗಿಯೇ ಎಲ್ಲ ರೀತಿಯಾದ ಸುವರ್ಣ ರತ್ನ ಅಂಬರ ಮೊದಲಾದವುಗಳ ವೃದ್ಧಿ, ಸಸ್ಯಗಳ ವೃದ್ಧಿ ಎಲ್ಲ ಸಮೃದ್ಧವಾಗಿತ್ತು ಅಂತ ಹೇಳಿ. ಧರ್ಮಾಚರಣೆಗೂ ಸಮೃದ್ಧಿಗೂ ನೇರ ಸಂಬಂಧ ಇದೆ ಅಂತ ಹೇಳ್ತಾರೆ. ಅಥೋಪಯೇಮೇ ಶಿಶುಪಾಲಪುತ್ರೀ ಯುಧಿಷ್ಠಿರೋ ದೇವಕೀಂ ನಾಮ ಪೂರ್ವಾಂ ಸ್ವೀಯಾಂ ಭಾರ್ಯಾಂ ಯತ್ ಸಹಜೋ ದೃಷ್ಟಕೇತುಃ ಅನುಹ್ಲಾದಃ ಸವಿತುಃ ಚ ಅಂಶಯುಕ್ತಃ. ಅಥ ಶಿಶುಪಾಲಪುತ್ರೀಂ ಯುಧಿಷ್ಠಿರಃ ದೇವಕೀಂ ನಾಮ ಪೂರ್ವಾಂ ಸ್ವೀಯಾಂ ಭಾರ್ಯಾಂ ಯತ್ ಸಹಜಃ ದೃಷ್ಟಕೇತುಃ ಅನುಹ್ಲಾದಃ ಸವಿತುಃ ಚ ಅಂಶಯುಕ್ತಃ. ಅಥ ಆ ಬಳಿಕ ಯುಧಿಷ್ಠಿರಃ ಧರ್ಮರಾಜ ಶಿಶುಪಾಲಪುತ್ರೀಂ ದೇವಕೀಂ ಉಪಯೇಮೆ, ದೇವಕಿಯನ್ನು ವಿವಾಹವಾದ. ಈ ದೇವಕಿ ಅಲ್ಲ, ಶಿಶುಪಾಲನ ಮಗಳು. ಅವಳು ಪೂರ್ವಾಂ ಸ್ವೀಯಾಂ ಭಾರ್ಯಾಂ ಸ್ವರೂಪದಲ್ಲಿ ಧರ್ಮರಾಜನ ಪತ್ನಿ ಶ್ಯಾಮಲಾದೇವಿ ಅವತಾರ ಅಂತ ಅರ್ಥ. ಅಥೋಪಯೇಮೇ ಶಿಶುಪಾಲಪುತ್ರೀಂ ಯುಧಿಷ್ಠಿರಃ ದೇವಕೀಂ ನಾಮ ಪೂರ್ವಾಂ ಸ್ವೀಯಾಂ ಭಾರ್ಯಾಂ ಯತ್ ಸಹಜಃ ದೃಷ್ಟಕೇತು. ಅವಳ ಸೋದರನೇ ದೃಷ್ಟಕೇತು. ದೃಷ್ಟಕೇತು ಸ್ಥೇಕಿತಾರ ಭಗವದ್ಗೀತೆಯಲ್ಲಿ ಬರುತ್ತೆ. ದೃಷ್ಟಕೇತು ಶಿಶುಪಾಲನ ಮಗ. ಅವನು ಭಾರಿ ದುಷ್ಟ, ಭಾರಿ ಒಳ್ಳೆಯವನು. ಅವನು ಹಿರಣ್ಯಕಶಿಪುವನು ಪ್ರಹ್ಲಾದ ಇದ್ದ ಹಾಗೆ. ಪ್ರಹ್ಲಾದ ಅಲ್ಲ, ಪ್ರಹ್ಲಾದನ ತಮ್ಮ ಅನುಹ್ಲಾದ. ಪ್ರಹ್ಲಾದನ ತಮ್ಮ ಇಲ್ಲಿ ಬಂದು ಅಲ್ಲಿ ಒಳ್ಳೆಯವನು, ಇಲ್ಲಿ ಒಳ್ಳೆಯವನು. ಯತ್ ಸಹಜ ದೃಷ್ಟಕೇತು ಅನುಹ್ಲಾದ ಸವಿತುಶ್ಚ ಅಂಶಯುಕ್ತ. ಸವಿತು ರಾಮಗ ಸೂರ್ಯನ ಅಂಶವನ್ನು ಹೊಂದಿದ್ದ. ಶಿಶುಪಾಲನ ಮಗಳು, ಧರ್ಮರಾಜನ ಹೆಂಡತಿ ಶ್ಯಾಮಲಾದೇವಿ, ದೃಷ್ಟಕೇತು ಆತನ ಅವತಾರ ಅಂಶ. ಎಷ್ಟು ವಿಷಯ ಹೇಳಿದ್ರು ಅದರೊಳಗೆ. ಸ್ವೀಯಾಂ ಭಾರ್ಯ ಹೌದು ಹೇಳಿದೆ ಹಿಂದೆ. ಸ್ತ್ರೀರತ್ವಂ ದುಷ್ಕುಲಾದಪಿ, ಯಾವುದೇ ಕಾಲಕ್ಕೂ ಕೂಡ ಏನು ಮಾಡಬಾರ್ದು. ಜಲಹಂದನ ಮಗಳು, ಅವಳ ಸಾದಿ ಕೊಟ್ಟು ಮದುವೆ ಮಾಡಿದರು. ಹೌದು, ಇಲ್ಲಿ ಅದೇ ಒಂದು ನಿಯಮ ತೋರಿಸ್ತಾರೆ. ಕ್ಷತ್ರಿಯ ಇಲ್ಲಿ ಮುಖ್ಯ. ವಿವಾಹಕ್ಕೇನು ಮುಖ್ಯ? ಸ್ವರೂಪದ್ದಲ್ಲ. ಏನಿದ್ರೆ ಸಾಕು, ಜಾತಿ ವರ್ಣ ಮುಖ್ಯ. ವರ್ಣದ ಪ್ರಕಾರ ಸರಿಯಾಗಿದೆ. ವರ್ಣ ಸರಿಯಾಗಿದ್ದರೆ ತಂದೆ ತಾಯಿ ದುಷ್ಟರಾಗಿದ್ದರೂ ಕೂಡ ದುರಾಚಾರಿಗಳಲ್ಲ. ಶಿಶುಪಾಲ ದುರಾಚಾರಿ ಅಲ್ಲ ಅವನು, ಗೊತ್ತಾಯ್ತಾ? ದುರಾಚಾರಿ ಅಲ್ಲ. ಬಟ್ ಏನವನು ಸ್ವರೂಪದಲ್ಲಿ ಅಯೋಗ್ಯ. ಇಲ್ಲಿ ಸ್ವರೂಪ ಕೌಂಟ್ ಆಗೋದಿಲ್ಲ. ಸ್ವರೂಪ ಏನು ಕೌಂಟ್ ಆಗುತ್ತಿಲ್ಲ, ವರ್ಣ ಅಷ್ಟೇ. ಅದು ಡಿ ಸಿ ಎ ಸಿ ಅಷ್ಟೇ. ದುಷ್ಟ ಹೌದಲ್ಲ, ನಾವು ಸಿಕ್ಕಾಗ ಗೊತ್ತಾಗಬೇಕು ಅಷ್ಟೇ ಹೊರತು ಏನಲ್ಲ. ಅದು ಒಳ್ಳೆಯವನಾಗಿರ್ಬೋದು ಅಲ್ಲೇನು. ಅದು ಆ ರೀತಿ ಈ ವರ್ಣ ನೋಡಬೇಕು, ಬೇರೆ ನೋಡಬಾರ್ದು. ಅಲ್ಲಿ ವರ್ಣ ಎರಡೂ ಸರಿ ಇದೆ, ಭಾರಿ ಒಳ್ಳೆಯದು. ಎರಡೂ ಸರಿ ಇದ್ದರೆ ಅದಕ್ಕೆ ಮನುಸ್ಮೃತಿಯರು ಹೇಳ್ತಾರೆ, ಸ್ತ್ರೀರತ್ನಂ ದುಷ್ಕುಲಾದಪಿ. ಕುಲ ಕೆಟ್ಟಿದ್ರು ಕೂಡ ಆ ರೀತಿ ಮದುವೆ ಆಗ್ಬೋದು ಅಂತ ಹೇಳ್ತಾರೆ. ಕೃಷ್ಣನ ಹೆಂಡಂದ್ರೆ ಎಷ್ಟೋ ಜನ ಹಾಗಿದ್ದಾರೆ, ಗೊತ್ತಾಯ್ತಾ? ರುಗ್ಮಿ ಅಂಥವನವನು ಅಯೋಗ್ಯ, ವಿಶ್ವಕ ಯೋಗ್ಯನಾಗಿದ್ದರೂ ಕೂಡ ಅಯೋಗ್ಯ. ಅದು ಕೂಡ ಆದ್ದರಿಂದ ದೋಷ ಅಲ್ಲ. ಆದರೆ ವರ್ಣ ಬೇರೆ ಆಗಬಾರ್ದು. ಅವು ಯೋಗ್ಯರಾಗಿದ್ದರೂ ಇಲ್ಲ. ಅರ್ಥ ಆಯ್ತಾ? ಈಗ ಇತ್ತು ರಿಲೇಷನ್ಶಿಪ್ ಇತ್ತಲ್ಲ, ಹೇಗೆ ಯಾಕಿಲ್ಲ? ರಿಲೇಷನ್ಶಿಪ್ ಕೂಡ ಇದೆಯಲ್ಲ. ಹೇಗಿದೆ ಈಗ? ಏನಾಗಬೇಕು ಈಗ? ಭೀಮಸೇನಿಗೆ ಏನಾಗಬೇಕು? ಅವರೆಲ್ಲ ಚಿಕ್ಕಮ್ಮನ ಮಕ್ಕಳು, ಅವರೆಲ್ಲ ಚಿಕ್ಕಮ್ಮನ ಮಕ್ಕಳು. ಅಲ್ಲೂ ಸಂಬಂಧನೂ ಇದೆ, ದೋಷ ಇಲ್ಲ ಅದರಲ್ಲಿ. ಅದು ಅಲ್ಲಿ ನಡೀತಿತ್ತ, ಈಗ ಅದು ಇಲ್ಲ. ಅಥೋಪಯೇಮೇ ಶಿಶುಪಾಲಪುತ್ರೀಂ ಯುಧಿಷ್ಠಿರೋ ದೇವಕೀಂ ನಾಮ ಪೂರ್ವಾಂ ಸ್ವೀಯಾಂ ಭಾರ್ಯಾಂ ಯತ್ ಸಹಜೋ ದೃಷ್ಟಕೇತುಃ ಅನುಹ್ಲಾದಃ ಚ ಅನುಸವಿತುಃ ಅಂಶಯುಕ್ತಃ. ಅಥೋಪಯೇಮೇ ಅಥೈತ್ ತಸ್ಯಾಂ ಸುಹೋತ್ರೋ ನಾಮತಃ ಪುತ್ರಃ ಆಸೀತ್ ಯಶ್ಚಿತ್ರಗುಪ್ತೋ ನಾಮ ಪೂರ್ವಂ ಸುಲೇಖಃ ಕೃಷ್ಣಾ ಸೈವಾಪ್ಯನ್ಯ ರೂಪೇಣ ಜಾತಾ ಕಾಶೀಶ ಪುತ್ರೀ ಯಾಂ ಪ್ರವದಂತಿ ಕಾಣೀಂ.
ತಸ್ಯಾಂ ಸುಹೋತ್ರಃ ನಾಮಕಃ ಪುತ್ರಃ ಆಸೀತ್ ಯಃ ಚಿತ್ರಗುಪ್ತಃ ನಾಮ ಪೂರ್ವಂ ಸುಲೇಖಃ ಕೃಷ್ಣ ಸಾ ಏವ ಅಪಿ ಅನ್ಯರೂಪೇಣ ಜಾತಾ ಕಾಶೀಶಪುತ್ರಿ ಯಃ ಯಾಂ ಪ್ರವದಂತಿ ಕಾಳಿ. ತಸ್ಯಾಂ ಧರ್ಮರಾಜನಿಗೆ ಆ ದೇವಕಿಯಲ್ಲಿ ಸುಹೋತ್ರಃ ನಾಮತಃ ಪುತ್ರಃ, ಸುಹೋತ್ರ ಅಂತ ಒಬ್ಬ ಮಗ ಹುಟ್ಟಿದ. ಆಸಿ ಆತ ಯಾರು? ಚಿತ್ರಗುಪ್ತನ ಅವತಾರ. ಚಿತ್ರಗುಪ್ತನ ಅವತಾರ ಯಮ ಚಿತ್ರಗುಪ್ತ ಮಗ, ಇಲ್ಲಿ ಮಗ ಆಗಿ ಹುಟ್ಟಿದ, ಸೇವಕನಾಗಿದ್ದ, ಇಲ್ಲಿ ಮಗನಾಗಿ ಹುಟ್ಟಿದ್ದಾನೆ. ಯಃ ಪೂರ್ವಂ ಸುಲೇಖ, ಚಿತ್ರಗುಪ್ತ ಅಂತ ಯಾರು? ಸುಲೇಖ, ಎಲ್ಲ ಲೆಕ್ಕಪತ್ರ ಬರೆಯೋನು ಅಂತ ಅರ್ಥ. ಎಲ್ಲ ಲೆಕ್ಕಪತ್ರ ಮೇಂಟೈನ್ ಮಾಡೋದು ಯಾರು? ಚಿತ್ರಗುಪ್ತರು. ಆ ಚಿತ್ರಗುಪ್ತ ಅವರ ಮಗನಾಗಿ ಹುಟ್ಟಿದ. ಯಮನ ಮಗ. ಅಲ್ಲಿ ಭೃತ್ಯ, ಅಲ್ಲಿ ಭೃತ್ಯ ಅನ್ನೋದಕ್ಕಿಂತ ಪರಿವಾರದ ಒಬ್ಬ ಅಧಿಕಾರಿ ಇಲ್ಲಿ ಪುತ್ರನಾಗಿ ಹುಟ್ಟಿದ್ದಾನೆ. ಶ್ಯಾಮಲಾದೇವಿ ಹೆಂಡತಿ ಆಕೆ ಇಲ್ಲಿ ಬಂದಿದ್ದಾಳೆ. ಅದು ಹೇಗೆ ಸಾಮಾನ್ಯವಾಗಿ ಏನಿರುತ್ತೆ, ದೇವತೆಗಳು ಅವತಾರ ಮಾಡಿದಾಗ ಅವರ ಪತ್ನಿ ಪುತ್ರಾದಿಗಳ ಒಟ್ಟು ಸಂಬಂಧ ಮೂಲ ರೂಪದಂತೆ ಸಾಮಾನ್ಯವಾಗಿರುತ್ತೆ. ಯಾವುದೋ ಕಾರಣದಿಂದ ಅದು ಸ್ವಲ್ಪ ತಪ್ಪೋದು ಅಷ್ಟೇ ಹೊರತು ಸಾಮಾನ್ಯವಾಗಿ ಆಗಿರುತ್ತೆ. ಕೃಷ್ಣ ಸೈವಾನ್ಯ ರೂಪೇಣ ಜಾತ ಕಾಶೀಶ ಪುತ್ರಿ. ಈಗ ದ್ರೌಪದಿ ದೇವಿ ಇನ್ನೊಂದು ರೂಪದಲ್ಲಿ ಹುಟ್ಟಿದ್ರು, ಭಾರತೀ ದೇವಿ. ಕೃಷ್ಣ ಭಾರತೀ ದೇವಿ ಸಾಯೇವ ಅನ್ಯ ರೂಪೇಣ ಜಾತ, ಬೇರೊಂದು ರೂಪದಿಂದ ಕಾಶೀಶ ಪುತ್ರಿ, ಕಾಶಿರಾಜನ ಮಗ. ಕಾಶೀಶ ಕಾಶಿರಾಜ, ಕಾಶಿರಾಜನ ಮಗಳಾಗಿ ಅವತಾರವನ್ನು ಮಾಡಿದ್ದಾರೆ. ಹೆಸರೇನು? ಕಾಳಿ ಅಂತ ಹೆಸರು. ಕಾಶಿಗೆ ಹೋದಾಗ ಜ್ಞಾಪಕ ಮಾಡ್ಕೋಬೇಕು. ಕಾಶಿರಾಜ ಭಾರತೀ ದೇವಿ ಇದ್ದವರು. ಇವತ್ತು ಕೂಡ ಒಳ್ಳೆ ಪಾಂಡಿತ್ಯ ಇದೆ. ಕಾಶಿ ಪಂಡಿತರು ಅಂದರೆ ಏನೇನು ಮಹತ್ವ ಇದೆ. ಪಾಂಡಿತ್ಯ ಕಾಶಿ ಹೆಸರು. ಯಾಕೆ ಭಾರತೀಯ ಅವತಾರ ಮಾಡಿದ್ರಿಂದ ಏನಾಯ್ತು, ಅಲ್ಲಿ ಒಂದು ರೀತಿ ವಿದ್ಯಾಕ್ಷೇತ್ರ ಆಯ್ತು. ಅದು ಬಹಳ ಮುಖ್ಯ. ಅದು ಮತ್ತೆ ಬರುವಾಗ ರುದ್ರದೇವರಿದ್ದಾರೆ. ಆದ್ದರಿಂದ ಮನಸ್ಸು ಸರಿ ಹೋಲಕ್ಕೂ ಅದೊಂದು ಅನುಕೂಲ. ಅನೇಕ ದೃಷ್ಟಿಯಿಂದ ಕಾಶಿಗೆ ಪುರಾಣ ಪ್ರಸಿದ್ಧವಾದ ದೊಡ್ಡ ರಾಜ್ಯ ಅಂದರೆ ಕಾಶಿ. ಇವತ್ತು ಗೋತ್ರ ಗೊತ್ತಿಲ್ಲದೋದ್ರೆ ಹೇಗೆ ಕಶ್ಯಪ ಗೋತ್ರ ಅಂದುಬಿಡ್ತಾರೋ, ದೇಶ ಗೊತ್ತಿಲ್ಲ ಕಾಶಿರಾಜ ಅಂದುಬಿಡೋದಷ್ಟೇ. ಎಲ್ಲ ಸಿನಿಮಾ ಇದರಲ್ಲೂ ಕೂಡ ಕಥೆ ಕಾದಂಬರಿಗಳು ಕಾಶಿರಾಜ ಇದ್ದ ಅಂತ ಹೇಳ್ಬಿಡ್ತಾರೆ. ಅಷ್ಟು ಪ್ರಾಚೀನವಾದಂತಹ ರಾಜ್ಯ ಕಾಲ, ದೇಶ ರಾಜ್ಯ ಎರಡೂ ಆಗಿತ್ತು. ಎಲ್ಲದಕ್ಕೂ ಆ ಕಾಲದಿಂದನೂ ಅದು ವಿದ್ಯೆ ಪ್ರಸಿದ್ಧಿ, ಆ ಕಾಲದಿಂದನೂ ಭಾರಿ ಪ್ರಸಿದ್ಧಿ ಪಡೆದಿದೆ, ಇವತ್ತಿಗೂ ಪ್ರಸಿದ್ಧಿ ಪಡೆದಿದೆ. ಅಂದರೆ ಅದು ಯಾರು ಕೂಡ ಬಂದು ಸನಾತನವಾದ ಸಂಸ್ಕೃತಿ ಮೊದಲಾದವುಗಳ ಬಗ್ಗೆ ಎದುರು ಮಾತಾಡ್ಲಿಕ್ಕೆ ಬರೋದಿಲ್ಲ. ಕೃಷ್ಣ ಸೈವ ಅನ್ಯ ರೂಪೇಣ ಜಾತ ಕಾಶೀಶ ಪುತ್ರಿ ಯಾಂ ಪ್ರವದಂತಿ ಕಾಳೀಂ. ಕಾಳಿ ಅಂತ ರೂಪಕ್ಕೆ ಹೆಸರು. ಸಾ ಕೇವಲ ಭಾರತೀ ನಾನ್ಯದೇವ ತತ್ರ ಆವಿಷ್ಟಾಃ ತತ್ಕೃತೆ ಕಾಶಿರಾಜಃ ಸ್ವಯಂವರಾರ್ಥೇ ನೃಪತೀನ್ ಆಜುಹಾವ ಸರ್ವಾಂತೇಪಿ ಹ್ಯತ್ರ ಹರ್ಷಾತ್ ಸಮೇತಾಃ. ಸಾ ಕೇವಲ ಭಾರತೀ, ಇದು ಇಂಪಾರ್ಟೆಂಟ್. ದ್ರೌಪದಿ ದೇಹದಲ್ಲಿ ಉಳಿದವರಿದ್ದಾರೆ ದೇವತಾಸ್ತ್ರೀಯರು. ಅದ್ರ ಹಿಂದೆ ನಳನಂದಿನಿ ಆಯ್ತಾಗಲೂ ಇದ್ದರು, ವಿಪ್ರಕನ್ಯೆ ಆಯ್ತಾಗಲೂ ಇದ್ದರು. ಈ ರೂಪದಲ್ಲಿಲ್ಲ, ಈ ಕಾಳಿ ರೂಪದಲ್ಲಿ ಅವ್ರು ಯಾರೂ ಇಲ್ಲ. ಶುದ್ಧವಾದ ಭಾರತೀಯ ರೂಪ ಅಂದರೆ ಕೇವಲ ಭಾರತಿ ಅಂತ ಹೇಳಿದ್ದರಿಂದ ಎಲ್ಲ ಶುದ್ಧ ರೂಪಗಳೇ. ಆದರೆ ಬೇರೆ ದೇವತೆಗಳ ಆವೇಶ ಇಲ್ಲ ಅನ್ನೋ ದೃಷ್ಟಿಯಿಂದ ಕೇವಲ ಅಂತ ಕರೆದು. ಬರೀ ಹಾಲು ಕೊಡಿ ಅಂತಾರಲ್ಲ ಹಾಗೆ, ಏಲಕ್ಕಿ ಪಚ್ಚಗೊಬ್ಬರ ಯಾವುದೂ ಹಾಕಬೇಡಿ, ಕೇಸರಿ ಬರೀ ಹಾಲು ಕೊಡಿ ಅಂತ ಹೇಳಿದ್ರೆ ಹಾಲು ಅಷ್ಟೇ, ಬೇರೆ ಸೇರೋದು ಬೇರೆ ಇದಾಗೋದು ಬೇರೆ. ಅದು ಕೇವಲ ಶಬ್ದಕ್ಕೆ ಅರ್ಥ. ಅದು ಬರೀ ಅಂತೀವಲ್ಲ ಹಾಗೆ. ಕೇವಲ ಭಾರತೀ ಸಾ ನಾಣ್ಯ ದೇವ್ಯ ತತ್ರ ಆವಿಷ್ಟಾ. ಇನ್ನೂ ಸ್ಪಷ್ಟ ಮಾಡ್ತಾರೆ, ಬೇರೆ ದೇವತಾ ಸ್ತ್ರೀಯರುಗಳು ಅಲ್ಲಿ ಆವಿಷ್ಟರಾಗಿರಲಿಲ್ಲ. ತತ್ಕೃತೆ ಕಾಶಿರಾಜ ಸ್ವಯಂವರಾರ್ಥೇ. ಮಗಳ ಸ್ವಯಂವರ, ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ಸ್ವಯಂವರ ಅತಿ ಶ್ರೇಷ್ಠವಾದಂಥ ಒಂದು ವಿವಾಹದ ಪದ್ಧತಿ. ಯಾಕೆ ಇಲ್ಲಿ ಬಲ ಬೇಕು ಕ್ಷತ್ರಿಯರಲ್ಲಿ. ಬಲ ಗೊತ್ತಾಗೋದು ಯಾವಾಗ? ಸ್ವಯಂವರ ಏರ್ಪಾಡು ಮಾಡಿದಾಗಲೇ ಗೊತ್ತಾಗೋದು. ಆ ಸ್ವಯಂವರ ಮಾಡೋ ಕಾರಣ ಇದೆ. ಬ್ರಾಹ್ಮಣರಿಗೆ ಯಾತಕ್ಕೆ ಹೇಳಿ ಬಲ ಮುಖ್ಯ ಅಲ್ಲ, ಇವರಿಗೇನು ಜ್ಞಾನ ಮುಖ್ಯ. ಜ್ಞಾನದಲ್ಲಿ ಯಾವುದು ಗೊತ್ತಾಗೋದು, ಇದರ ಸ್ವಯಂವರದಲ್ಲಿ ಇದೆಲ್ಲ ಗೊತ್ತಾಗೋದಿಲ್ಲ. ಜ್ಞಾನಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಬ್ರಾಹ್ಮಣರಿಗೆ ಸ್ವಯಂವರದ ಪ್ರಶ್ನೆ ಬರೋದಿಲ್ಲ. ಕ್ಷತ್ರಿಯರ ಬಲ ಬೇಕಾದ್ರಿಂದ ಸ್ವಯಂವರಕ್ಕೋಸ್ಕರ ಅವರು ಏರ್ಪಾಡು ಮಾಡ್ತಾ ಇದ್ರು. ಇಲ್ಲ ಕನ್ಯೆ ಮೆಚ್ಚಿದ್ರು ಆಯಿತು, ಇಲ್ಲ ಹೇಳಿದ ಕಂಡೀಷನ್ ಮುಗಿಸಿದ್ರು ಆಯಿತು. ಅದರಿಂದ ಅವ್ರು ಸಮರ್ಥರು ಅಂತ ಗೊತ್ತಾಗಬೇಕು. ಆ ಮೂಲಕ ಮುಂದೆ ಏನಾಗಬೇಕು, ಅವರು ರಾಜರಾಗಬೇಕು. ಅದಕ್ಕೆ ಬಲ ಬೇಕು, ಅರ್ಹತೆ ಇರಬೇಕು ಅವರಿಗೆ. ಹೇಗೆ ನಾವು ಎಜುಕೇಟೆಡ್ನೇ ಹುಡುಕ್ತಾರೋ ಹಾಗೆ ಆ ಅರ್ಥದಲ್ಲಿ ಹುಡುಕೋ ಪದ್ಧತಿ ಅದು. ಆದ್ದರಿಂದ ಕ್ಷತ್ರಿಯರಿಗೆ ಒಳ್ಳೆಯ ಧರ್ಮ ಅದು. ಸ್ವಯಂವರಾರ್ಥೇ ನೃಪತೀನ್ ಆಜುಹಾವ ಘೋಷಣೆ ಮಾಡಿದ. ಎಲ್ಲರೂ ಸ್ವಯಂವರಕ್ಕೆ ಬರಬಹುದು, ಈ ರೀತಿ ತನ್ನ ಮಗಳು ಸ್ವಯಂವರ ಅಂತ ಅನೌನ್ಸ್ ಮಾಡಿದ. ಸರ್ವಾನ್ ಎಲ್ಲ ರಾಜರಿಗೂ ಆಹ್ವಾನ ಕೊಟ್ಟ. ಎಲ್ಲ ರಾಜರಿಗೂ ಆ ಕಾಲದಲ್ಲಿ ಯಾರ್ಯಾರಿದ್ದಾರಲ್ಲ ಅವರೆಲ್ಲರಿಗೂ ಕೂಡ. ತೇಪಿಹಿ ಅತ್ರ ಹರ್ಷಾತ್ ಸಮೇತಾಹ. ಅವರೆಲ್ಲ ಹರ್ಷದಿಂದ ಯಾತಕ್ಕೆ ಬರ್ತಾ ಇದ್ರು? ವಿದ್ವಾಂಸರ ಸಭೆಗಳಿಗೆ
ತಮ್ಮ ವಿದ್ವತ್ತನ್ನು ತೋರ್ಸೋಕ್ಕೆ ಹೋಗೋದು ಹೇಗೋ ಇಲ್ಲಿ ಹಾಗೆ ರಾಜವರೆಲ್ಲ ತಮ್ಮ ಬಲ ತೋರಿಸೋದಕ್ಕೋಸ್ಕರ ಅವಳಿಗೆ ಅವಕಾಶ ಸಿಕ್ತು ಅಂತೇಳಿ ಹರ್ಷಾತ್, ಅವಳ ಖುಷಿಯಿಂದ ಬಂದರು ಅಂತ ಅರ್ಥ. ಎಲ್ಲರೂ ಕೂಡ ಒಂದು ಕಡೆ ಕೆಲವರಿಗೆಲ್ಲ ಕನ್ಯಾ ಅಪೇಕ್ಷೆ, ಯಾಕಂದರೆ ಬಲದ ಪರೀಕ್ಷೆಯಲ್ಲಿ ತೋರಿಸೋದು. ಅದಕ್ಕೆ ಕರ್ಣನಿಗೆ ಕನ್ಯಾ ಬೇಕಿರಲಿಲ್ಲ, ಬಲ ತೋರಿಸೋದು ಬೇಕಿತ್ತು. ಅದೇ ರೀತಿ ಕೆಲವು ಶಲ್ಯರಾಜನಿಗೂ ಕಾಮ ಇರಲಿಲ್ಲ, ತನ್ನ ಶಕ್ತಿ ತೋರಿಸೋದು ಬೇಕಿತ್ತು. ಆ ದೃಷ್ಟಿಯಿಂದ ಬಂದ. ಸರ್ವಾಂತೇಪಿ ಅತ್ರ ಹರ್ಷಾತ್ ಸಮೇತಾಃ ತೇಷಾಂ ಮಧ್ಯೆ ಭೀಮಸೇನಾಂಸ ಏಷಾ ಮಾಲಾಮಾಧಾತ್ ತತ್ರ ಜರಾಸುತಾದ್ಯಾಃ ಕ್ರುದ್ಧಾ ವಿಷ್ಣೋರಾಶ್ರಿತಾನಾಕ್ಷಿಪಂತಃ ಆಸೇತುರುಚ್ಚೈಃ ಶಿವಮಾಸ್ತುವಂತಃ. ತೇಷಾಂ ಮಧ್ಯೆ ಭೀಮಸೇನಾಂಸ ಅದು ಬಿಡಿಸಿದಾಗ ಭೀಮಸೇನಾಂಸೆ ಅಂತಾಗುತ್ತಾಗ. ಭೀಮಸೇನಾಂಸೆ ಏಷಾ ಮಾಲಾಂ ಆಧಾತ್ ತತ್ರ ಜರಾಸುತಾದ್ಯಾಃ ಕ್ರುದ್ಧಾಃ ವಿಷ್ಣೋರಾಶ್ರಿತಾನ್ ಆಕ್ಷಿಪಂತಃ ಆಸೇದುಃ ಉಚ್ಚೈಃ ಶಿವಂ ಆಸ್ತುವಂತಹ. ಅವ್ರ ಸ್ವಯಂವರ ಭಾಳ ಸಿಂಪಲ್ ಆಗಿತ್ತು. ಕನ್ಯೆ ಮೆಚ್ಚಿದವನೇ ವರ. ಇವರು ನಿಜತ ಪತಿ ಇಬ್ಬರಿಗೂ ಜ್ಞಾನ ಇದೆ. ವಿಶೇಷ ಅಂದರೆ ಏನು ಪ್ರಶ್ನೆ ಬರಲೇ ಇಲ್ಲ. ಯಾಕೆ ಇವರು ಇಬ್ಬರಿಗೂ ಸ್ವರೂಪ ಜ್ಞಾನ ಇದೆ. ಭಾರತೀ ದೇವಿಗೂ ಅವತಾರದಲ್ಲಿ ಏನಾಗೋದಿಲ್ಲ, ಅಪರೋಕ್ಷ ಹೋಗೋದಿಲ್ಲ, ಗೊತ್ತಾಯ್ತಾ? ಇವರಿಗೂ ಹೋಗೋದಿಲ್ಲ. ಆದ್ದರಿಂದ ಇಬ್ಬರಿಗೂ ಗೊತ್ತು ಮದುವೆ ಆದ. ಕೆಲವು ದೇವತೆಗಳು ಏನಾಗುತ್ತೆ, ಈಗ ಅಂಬೆಗೆ ಬರ್ತೋಗಿತ್ತಾರ ಸ್ವರೂಪ ಗೊತ್ತಿಲ್ಲ, ಭೀಷ್ಮರ ಸ್ವರೂಪ ಗೊತ್ತಿಲ್ಲ, ಗಂಡನೇ ಆಗಿದ್ದು ಕೂಡ ದ್ವೇಷ ಮಾಡಿಲ್ಲ. ಇವರು ಎಂದೂ ಕೂಡ ಶುದ್ಧ ಸ್ವಭಾವ ಮತ್ತು ಆಲೋಚನೆ. ರುಜುಗಳ ಜ್ಞಾನದ ರಕ್ಷಣೆ ಏನು? ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯಂ ರುಜೋಗಿ ಜ್ಞಾನ. ಆದ್ದರಿಂದ ಅವರಿಗೆ ಜ್ಞಾನ ಇತ್ತು. ನಿಯತ ಪತಿಪತ್ನಿಯರು ಮಾಲೆ ಹಾಕಿದರು. ಸ್ವಯಂವರಾರ್ಥೇ ನೃಪತೇನಾಜುಹಾವ ತೇಷಾಂ ಮಧ್ಯೆ, ಅವರ ಮಧ್ಯದಲ್ಲಿ ಭೀಮಸೇನಾಂಸೆ, ಭೀಮಸೇನ ಕೊರಳು, ಅಂಶ ಅಂದರೆ ಭುಜಗಳು ಅಂತ ಆ್ಯಕ್ಚುಲಿ ಅರ್ಥ. ಇಲ್ಲೇನು ತೋಳಿಗೆ ಅಂತ ಕೊರಳಿಗೆ ಅಂತ ಅರ್ಥ. ಭೀಮಸೇನಾಂಸೆ ಏಷಾ, ಭೀಮಸೇನನಿಗೆನೆ ಏಷಾ ಆ ಕಾಳಿದೇವಿ ಮಾಲಾಮಾಥ ಸ್ವಯಂವರದ ಮಾಲೆಯನ್ನು ಹಾಕಿದರು. ತತ್ರ ಜರಾಸುತಾದ್ಯಾಹ ಕ್ರುದ್ಧಾಹ, ಅವರಿಗೆಲ್ಲ ಭಾರಿ ಸಿಟ್ಟು ಬಂತು, ನಮಗೆ ಹಾಕಲಿಲ್ಲ ಅಂತೇಳಿ. ಹಾಗಾದ್ರೆ ಚಾಯಿಸಿದ್ದಾಗ ಹಾಕಲಿಲ್ಲ ಅಂತೇಳಿ ಏನು ಮಾಡ್ಬೇಕಾದ್ರೆ ಬೇರೆ ದಾರಿ ಇಲ್ಲ, ಒಪ್ಪಬೇಕಷ್ಟೇ. ಸ್ವಯಂವರದ ನಿಯಮಕ್ಕೆ ತಕ್ಕಂತೆ ನಡಿಬೇಕು ಅಷ್ಟೇ ಹೊರತು ಏನು ಮಾಡಬಾರ್ದು. ಆಟದ ನಿಯಮ ಇದೆ. ಕ್ರಿಕೆಟ್ ಆಟಕ್ಕೆ ಅದಕ್ಕೆ ನಿಯಮ, ಫುಟ್ಬಾಲ್ಗೆ ಒಂದು ನಿಯಮ ಇದೆ. ಆ ಆಟಕ್ಕೆ ತಕ್ಕ ಚೆಸ್ಸಿ ಬೇರೆ ನಿಯಮಗಳು. ಆ ನಿಯಮಕ್ಕೆ ತಕ್ಕಂತೆ ಆಡಬೇಕೇ ಹೊರತು ತನಗೆ ಹಾಕಲಿಲ್ಲ ಅಂತ ಮಾಡಿಕೊಟ್ರೆ ತಪ್ಪದು. ಇವತ್ತು ಯಾರೋ ಆಟಗಾರ ಯಾವುದೋ ವಿದ್ವತ್ ಪ್ರಶಸ್ತಿ ಬರಲಿಲ್ಲ ಅಂದ್ರೆ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ವಿದ್ವಾಂಸರಿಗೆ ಆ ಆಟದ ಪ್ರಶಸ್ತಿ ಬರೋ ಚಾನ್ಸೇ ಇಲ್ಲ. ಏನು ತಿಳ್ಕೊಬಾರ್ದು ಇವರು? ಅಸೂಯೆ ಪಟ್ಟ ಅರ್ಥನೇ ಇಲ್ಲ ಅದರೊಳಗೆ. ಇದು ಕನ್ಯೆ ಮೆಚ್ಚಿದ ಮೇಲೆ ಆಯಿತು ಅಂತ ಸೈಬರ್ ನಿಬಂಧನೆ ಇದ್ದಾಗ ಇವ್ರು ಕೋಪಗೊಳ್ಳೋದು, ಯುದ್ಧ ಮಾಡೋದೆಲ್ಲ ಮೂರ್ಖತನ. ಅಲ್ಲೂ ಹಾಗೇನೆ, ಅಲ್ಲಿ ಯಾರು ಮತ್ಸ್ಯಂತರು ಭೇದನೆ ಮಾಡ್ತಾರೋ ಅವರಿಗೆ ದ್ರೌಪದಿ ಲಾಭ ಅಂತಿದ್ದ ಮೇಲೆ ಅರ್ಜುನ ಮಾಡಿದ, ಅವರು ಮಾಡಿಲ್ಲ, ಮತ್ತೆ ಯುದ್ಧ ಶುರು ಮಾಡಿದ್ರಲ್ಲಿ. ಅದು ಎಂಥ ಫೋಲ್ ಮೆಥಡ್ ಅವೆಲ್ಲ. ಏನು ಮಾಡಿಕೊಡಿದಾಗ ದೊಂಬಿ ಎಬ್ಬಿಸ್ಬಾರ್ದು, ತಪ್ಪದು. ಸ್ವಯಂವರಾರ್ಥೇ ನೃಪತೀನಾಜುಹಾವ ಸರ್ವಾಂತೇಪಿ ಅತ್ರ ಹರ್ಷಾತ್ ಸಮೇತಾಃ ತೇಷಾಂ ಮಧ್ಯೆ ಭೀಮಸೇನಾಂಸ ಏಷಾಂ ಮಾಲಾಮಾಧಾತ್ ತತ್ರ ಜರಾಸುತಾದ್ಯಾಹ ಕ್ರುದ್ಧಾಹ, ಭಾರಿ ಕೋಪಗೊಂಡು ವಿಷ್ಣೋರಾಶ್ರಿತಾನ್ ಆಕ್ಷಿಪಂತಹ. ಎಲ್ಲಿಗೆ ಹೋದ್ರು ಅವರು? ಕಾಶಿರಾಜ ವೈಷ್ಣವ. ಕಾಶಿರಾಜಶ್ಚ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಮುಂದೆ ಯುದ್ಧದಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ಭೀಮಸೇನ ದೇವರ ಮಾವ ಪಾಂಡವರು ಯುದ್ಧಕ್ಕೆ ಬಂದಿದ್ದಾನೆ, ವೈಷ್ಣವ ಅಂತ ಗೊತ್ತಾಯ್ತಾ? ಆದ್ದರಿಂದ ಒಬ್ಬರು ವೈಷ್ಣವರ ಮೇಲೆ ಶುರು ಮಾಡಿ, ವೈಷ್ಣವ ನಡೆಬಾರದು ಎಷ್ಟು ಅಂತೇಳಿ ಜಾತಿನ ಬೈಯೋ ಪದ್ಧತಿ ಇದೆಯಲ್ಲ, ಆ ರೀತಿ ಶುರು ಮಾಡಿದವನು. ವೈಷ್ಣವರೆಲ್ಲ ಒಂದೇ ಅವರು ಏನೋ ಮಾಡ್ತಾರೆ ಅಂತ ಬೈಲಕ್ಕೆ ಶುರು ಮಾಡಿದ್ದು. ಆಕ್ಷಿಪಂತಹ, ಇದಕ್ಕೆ ಅಲ್ಲಿಂದ ಎಲ್ಲಿಗೆ ಹೋದರು? ವಿಷ್ಣು ಭಕ್ತರು ಹೇಗೆ ವಿಷ್ಣು ಹಾಗೆ ವಿಷ್ಣುವಿನ ಕೈಲಾಗಿ ಶುರು ಮಾಡಿದ್ರು. ಒಂದಕ್ಕೊಂದು ಲಿಂಕ್ ತಂದು ಆಸೇತು ರುಚ್ಚೈಹಿ ಶಿವಮಾಸ್ತುವಂತಹ, ಶಿವನನ್ನು ಸ್ತೋತ್ರ ಮಾಡ್ತಾ ಬಂದರು. ಶಿವನನ್ನು ಸ್ತೋತ್ರ ಮಾಡ್ತಾ ವರ್ಕ್ ಆಗ್ತಾ ಇಲ್ಲ, ಈಗ ಆಗ್ತಾ ಇಲ್ಲ. ಶಿವನನ್ನು ಸ್ತೋತ್ರ ಮಾಡ್ತಾ ಬಂದು ವಿಷ್ಣುವಿನ ದ್ವೇಷ ಮಾಡ್ತಾ, ವಿಷ್ಣು ದ್ವೇಷ ವೈಷ್ಣವರ ದ್ವೇಷ, ಶಿವನಲ್ಲಿ ಭಕ್ತಿಯಿಂದ ಬಂದು. ಶಿವನ ಬಳಿ ಭಕ್ತಿ ಮಾಡಿದ್ದು ತಪ್ಪಲ್ಲ, ಅದು ವಿಷ್ಣು ದ್ವೇಷ ಮಾಡಿದ್ದು ಭಾರಿ ತಪ್ಪಾಯಿತು. ತಾರತಮ್ಯ ತಪ್ಪಿದ್ದು ತಪ್ಪೇ. ಪೂರ್ವಂ ವಾಕ್ಯೈ ವೈದಿಕೈಸ್ತಾನ್ ಸ ಭೀಮೋ ಜಿಜ್ಞೆ ತರ್ಕೈ ಸಾಧುಭಿ ಸಂಪ್ರಯುಕ್ತೈ ವೇದಾಹ್ಯದೋಷ ಇತಿ ಪೂರ್ವಮೇವ ಸಂಸಾಧಯಿತ್ವೈವ ಸದಾಗಮೈಶ್ಚ. ತಕ್ಷಣ ಭೀಮ ಅಲ್ಲಿ ಹೇಗೆ ಪಾಂಡವರ ಜವಾಬ್ದಾರಿ ತಗೊಂಡು ದ್ರೌಪದಿ ಸ್ವಯಂವರದವರೆಗೆ ಯುದ್ಧಕ್ಕೆ ಬಂದ ಕ್ಷತ್ರಿಯರನ್ನ ಎದುರಿಸಿದ್ರು, ಹಾಗೆ ಇಲ್ಲಿ ಭೀಮಸೇನ ತನ್ನ ಜವಾಬ್ದಾರಿ ಈಗ ಯುದ್ಧಕ್ಕೆ ನಿಂತಿದ್ದಾಗ. ಪೂರ್ವಂ ವಾಕ್ಯೈ ವೈದಿಕಾನ್ ಸ ಭೀಮಃ, ವಾಗ್ಯುದ್ಧ ಶುರುವಾಯಿತು. ಫಸ್ಟ್ ಜರಾಸಂಧ ಬರೀ ಶಿವಭಕ್ತನಲ್ಲ,
ಶೈವಶಾಸ್ತ್ರ ಪಾರಂಗತ ಅವನು. ಆದ್ದರಿಂದ ಅವನು ವಾಕ್ಯ ಕೊಟ್ಟೆ ಶಿವವಾಸ್ತು ಅಂತ ಅಂದರೆ ಬರೀ ಸ್ತೋತ್ರ ಮಾಡಿದ್ರಲ್ಲ, ಶಿವ ಸರ್ವೋತ್ತಮತ್ತು ಅನೇಕ ವಾಕ್ಯಗಳನ್ನು ಕೊಟ್ಟು ವಾದಕ್ಕೆ ಬಂದರು. ಫಸ್ಟ್ ಇವರೇನು ಮಾಡಿದರು, ಪೂರ್ವಂ ವಾಕ್ಯೈಹಿ ವೈದಿಕೈಸ್ತಾನ್ಭಿ ಅಂದರೆ ಅವ್ರೇನು ಮಾಡಿದ್ರಾಗ ಅವರು ತಮ್ಮ ಮಾತು ಹೇಳ್ತಾ ಬಂದರು. ಅಂದರೆ ಪಾಶುಪತಾಗಮ ಅವ್ರು ಕೋಟ್ ಮಾಡಿದರು, ಇವರು ವೇದಗಳನ್ನು ಇವ್ರು ಕೋಟ್ ಮಾಡಿದರು. ಇದು ಅಪೌರುಷೇಯ. ಅಪೌರುಷೇಯ ಎಂಬುದೇನದು, ಒಬ್ಬ ಮೇನ್ ಕಾನ್ಸ್ಟಿಟ್ಯೂಷನ್ ಅದು ಒಪ್ಪಲೇಬೇಕಾಗಿತ್ತು. ಅಂದರೆ ಅಥೆಂಟಿಕ್, ಅವ್ರದ್ದು ಅಥೆಂಟಿಕ್ ಅಲ್ಲ. ಆ ದೃಷ್ಟಿಯಿಂದ ಹಾಗೆ ಬಂದರು. ಪೂರ್ವಂ ವಾಕ್ಯೈಹಿ ವೈದಿಕೈಹಿ ತಾನ್ಸ ಭೀಮಃ ಜಿಗ್ಗೆ. ಅವ್ರನ್ನೆಲ್ಲ ವಾಗ್ಯುದ್ಧದಲ್ಲಿ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡ್ತಾ ಗೆದ್ದಾಯಿತು. ತರ್ಕೈಹಿ ಸಾಧುಭಿ ಸಂಪ್ರಯುಕ್ತೈ, ಜೊತೆಗೆ ಯಾವಾಗಲೂ ಏನು ಬೇಕು ಅವರು ಆಗಮ ಕೊಟ್ಟಿರ್ತಾರೆ, ಇವರು ಆಗಮ ಕೊಟ್ಟಿರ್ತಾರೆ. ಉತ್ತರ ಕೊಡ್ಬೇಕಾದ್ರೆ ಏನು ಮಾಡಬೇಕಾ, ಯುಕ್ತಿ ಉಪಯೋಗಿಸ್ಬೇಕು. ಅದಕ್ಕೋಸ್ಕರ ತರ್ಕೈಹಿ, ತರ್ಕ ಅಂದರೆ ಯುಕ್ತಿ, ಯುಕ್ತಿಗಳನ್ನು ಕೊಟ್ಟರು. ಹನುಮಾನ ತೀರ್ಥರಾದ್ರಿಂದ ಯುಕ್ತಿನೂ ಕೊಟ್ಟರು. ಸಾಧುಭಿ ಸಂಪ್ರಯುಕ್ತೈ, ಸಾಧುಭಿ ಸಂಪ್ರಯುಕ್ತ, ಒಳ್ಳೊಳ್ಳೆ ಯುಕ್ತಿಗಳು ಅಂದರೆ ಕುತರ್ಕಗಳಲ್ಲ, ಸತ್ತರ್ಕ ಅಂತ ಅರ್ಥ. ಆಸ್ತುವಂತಹ ಇಲ್ಲಿ ಸಂಪ್ರಯುಕ್ತೈ, ಸಂಪ್ರಯುಕ್ತೈ ತರ್ಕ ಹೊಸ ಅರ್ಥ ಇದೆ. ಅಂದರೆ ವಿಷ್ಣು ನಾರಾಯಣ ಅವರು ಕೊಟ್ಟ ತರ್ಕ ಬ್ರಹ್ಮತರ್ಕ ಅಂತ ಅರ್ಥ. ಬ್ರಹ್ಮತರ್ಕದ ವಾಕ್ಯಗಳಿಂದ ಅವರನ್ನು ಸೋಲಿಸಿದರು. ತರ್ಕೈ ಸಾಧುಭಿ ಸಂಪ್ರಯುಕ್ತೈ ವೇದಾಹಿ ಅದೋಷ ಇತಿ ಪೂರ್ವಮೇವ ಸಂಸಾಧಯಿತ್ವೈವ ಸದಾಗಮೈಶ್ಚ. ಆಗೊಂದು ಪ್ರಶ್ನೆ ಬಂತು, ನಾವು ಪಾಶುಪತಾಗಮ ಕೋಟ್ ಮಾಡಿದ್ದೀವಿ, ನೀವು ವೇದ ಕೋಟ್ ಮಾಡಿದ್ದೀರಿ, ಅದರಿಂದ ಏನು ವ್ಯತ್ಯಾಸ ಬಂತು ಅಂದರೆ ವೇದಾಹಿ ಅದೋಷಾಹ ಇತಿ ಪೂರ್ವಮೇವ ಸಂಸಾಧಯಿತ್ವ, ವೇದಗಳ ನಿರ್ದೋಷ, ಅವನ್ನೇನು ಮಾಡಬೇಕು, ಒಪ್ಪಲೇಬೇಕು, ನಿಮ್ಮದು ಹಾಗಲ್ಲ ಅಂತ ಮೊದಲು ಪ್ರೂವ್ ಮಾಡಬೇಕು. ಡಾಕ್ಯುಮೆಂಟ್ ಕೊಟ್ಮೇಲೆ ಡಾಕ್ಯುಮೆಂಟ್ ವ್ಯಾಲಿಡಿಟಿ ತೋರಿಸ್ಬೇಕು. ಅಥೆಂಟಿಕ್ ಅಂತ ಆಗದೆ ಹೋದರೆ ಅದು ಡಾಕ್ಯುಮೆಂಟ್ ಆಗೋದಿಲ್ಲ. ಅದು ವೇದಗಳು ನಾವು ಕೋಟ್ ಮಾಡ್ತಾ ಇದ್ದೆ ಅಪೌರುಷೇಯ, ಅಪೌರುಷೇಯವಾದ್ದರಿಂದ ಅದೋಷ. ಇದೆಲ್ಲ ವಿಷ್ಣೋತ್ತರಣೆ ಶುರುವಾಗೋದೇ ಅದರಿಂದ. ನೈತೈಶೇಷಾಂ ವಚನಾನಾಮೇವ ಪ್ರಾಮಾಣ್ಯಂ, ಯಾಕೆ ಅಪೌರುಷೇಯತ್ವಾತ್ ವೇದಸ್ಯ. ಆಮೇಲೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ್ಯ. ಸೇಮ್ ಏನು ವಾಕ್ಯಾರ್ಥ ನಡೀತು ಎಂಬುದನ್ನು ವಿಷ್ಣು ತತ್ವನಿರ್ಣಯ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಆ ಥರ ನಡೆಯುತ್ತೆ. ಜಿಗ್ಗೆ ತರ್ಕೈ ಸಾಧುಭಿ ಸಂಪ್ರಯುಕ್ತೈ ವೇದಾಹಿ ಅದೋಷಾಹ ಇತಿ. ಡಾಕ್ಯುಮೆಂಟು ನಿರ್ದೋಷವಾಗಿರಬೇಕು, ಶಾಸ್ತ್ರ ನಿರ್ದೋಷವಾಗಿರಬೇಕು. ಇದೇನಿದು ಅದೋಷ ಇತಿ ಪೂರ್ವಮೇವ. ಈಗ ಸ್ವಾರಸ್ಯ ಗೊತ್ತಾಗ, ವೇದಗಳು ನಿರ್ದೋಷ. ಅದು ನಿರ್ದೋಷವಾದ ವೇದಗಳು ವಿಷ್ಣುವನ್ನು ಪ್ರತಿಪಾದನೆ ಮಾಡಿದ ಮೇಲೆ ವಿಷ್ಣು ಏನಾಗಿರಬೇಕು, ನಿರ್ದೋಷ ಆಗಿರಲೇಬೇಕು. ಎಲ್ಲರೂ ಏನಾಗುತ್ತೆ, ವೇದಗಳು ಕ್ವಾಲಿಟಿಗಿಂತ ದೇವ್ರ ಕ್ವಾಲಿಟಿ ಕಡಿಮೆ ಆಗಬಾರ್ದು. ಇದು ಹಾಗಿರಬೇಕು. ಪ್ರತಿಪಾದ್ಯ ಪ್ರತಿಪಾದಕ, ಪ್ರತಿಪಾದಕ ಪ್ರತಿಪಾದ್ಯಲ್ಲಿ ಯಾವುದು ದೊಡ್ಡದು, ಪ್ರತಿಪಾದ್ಯ ದೊಡ್ಡದು. ಇದು ವಿಷ್ಣು ಸಹಸ್ರನಾಮ, ಶಿವಸಹಸ್ರನಾಮ, ಹನುಮತ್ ಸಹಸ್ರನಾಮ ಇದೆ. ಈಗ ದೊಡ್ಡದು ಅಂತ ಯಾವ್ದು ಗೊತ್ತಾಗುತ್ತೆ. ಈಗ ಯಾರನ್ನು ಯಾರನ್ನು ಹೇಳುತ್ತೆ ಅನ್ನೋದ್ರ ಮೇಲೆ. ಸಹಸ್ರನಾಮ ಕಾಮನ್ ಆಯಿತು, ಯಾರನ್ನು ಹೇಳುತ್ತೆ ಅನ್ನೋ ಏನಾಯ್ತು, ಈಗ ದೊಡ್ಡವರಾದ ದೇವ್ರ ಫೋರ್. ಈಗ ವೇದಗಳು ದೊಡ್ಡದು, ದೇವ್ರದ್ದು ವೇದ ದೇವ, ಉಲ್ಟ ಮಾಡಿದರೆ ದೇವ ಆಗುತ್ತೆ. ವೇದ ಈ ಕಡೆಯಿಂದ ಓದಿದ್ರೆ ದೇವ. ಈಗ ಪ್ರತಿಪಾದಕ ವ್ಯಕ್ತಿ ದೊಡ್ಡವನು, ಪ್ರತಿಪಾದ್ಯ ವಸ್ತು ದೊಡ್ಡದು ಅಂತ ಪ್ರಶ್ನೆ ಬಂದರೆ ಪ್ರತಿಪಾದ್ಯ ದೊಡ್ಡವನು. ಪ್ರತಿಪಾದಕವೇ ನಿರ್ದೋಷವಾಗಿದ್ದಾಗ ಪ್ರತಿಪಾದ್ಯ ಏನಾಗಿರಬೇಕು, ಇನ್ನೂ ಹೆಚ್ಚು ನಿರ್ದೋಷ ಆಗಿ, ಇನ್ನೂ ಹೆಚ್ಚು ಗುಣಪೂರ್ಣರಾಗಿರಬೇಕು. ಸಾವಿನ ಒಂದು ಕಾನ್ಸೆಪ್ಟ್ ಇದೆ. ಹೆಣ್ಣಿಗಿಂತ ಕನ್ಯೆ ಈಗ ಜಾಸ್ತಿ ಊಟಪಟ್ಟಾಗಿದೆ. ಕನ್ಯೆಗಿಂತ ಹೊರ ಸಾಮಾನ್ಯವಾಗಿ ಏನಾಗಿರಬೇಕು, ಸ್ವಲ್ಪ ಹೆಚ್ಚು ಓದಿರಬೇಕು. ಬಿ ಎ ಆದರೆ MA, BSc M, ಈ ಒಂದು ಕಾನ್ಸೆಪ್ಟ್ ಇತ್ತು ಹಿಂದೆ. ಈಗ ಏನಾಗ್ಬಿಟ್ಟಿದೆ. ಅದು ಸಂಬಳ ದುಡ್ಡು ಎಷ್ಟು ಬರುತ್ತೆ ಅಷ್ಟೇ. ಈಗ ಜಾಸ್ತಿ ದುಡ್ಡು ಬಂದರೆ ಏನಿದ್ರು ಓಕೆ, ಓದ್ತಿದ್ರು ಓಕೆ ಸ್ಥಿತಿ ಬಂದೋಗ್ಬಿಟ್ಟಿದೆ. ಯಾವಾಗ ಹೌದು, ಅದೇನು ಒಂದೇ ಕಾಲ ಹೇಳಿದ್ದು, ಬೇರೆ ಕಾಲ ಕೌಂಟ್ ಆಯಿತು. ಮತ್ತೆ ಪ್ರಸಂಗ ನಡೆಯುತ್ತೆ. ಈಗ ಹಿಂದೆ ಹಾಗಿರಲಿಲ್ಲ. ಕನಿಷ್ಠ ಇದ್ದರು ಅವರೇ ತೋರ್ಸಕ್ಕೆ ಬರ್ತಿರ್ಲಿಲ್ಲ. ಉಲ್ಟಪಾಟ ಆಗದಿಲ್ಲ ಬಿಡಿ ಅಂದ್ಬಿಡುತ್ತೆ. ಆ ಕಾಲ ಇತ್ತು. ಈಗ ಚೇಂಜ್ ಆಗಿದೆ. ಅದು ಗುಣ ಜಾಸ್ತಿ ಇರಬೇಕಾಯ್ತು, ದೋಷ ಇರಬಾರದು, ಗುಣ ಜಾಸ್ತಿ ಇರಬೇಕು. ಎರಡು ಕಾಮನ್. ದೇವರಿಗೂ ದೋಷ ಇಲ್ಲ, ವೇದಗಳಿಗೆ ದೋಷ. ಅದರ ಗುಣ ಸಂಖ್ಯೆ ಅನಂತ. ಅದರ ಗುಣಗಳಲ್ಲಿ ದೇಶತ ಕಾಲ ತಗೊಂಡು ಅನಂತರಾದ್ದರಿಂದ ಅದು ಸರಿ ಹೋಯ್ತು. ಎಲ್ಲ ಸರಿ ಅರ್ಥ ಮಾಡಿಕೊಂಡ್ರೆ ವೇದ ಪ್ರತಿಪಾದ್ಯನಾದ ವಿಷ್ಣು ವೇದಗಳನ್ನು ಶ್ರೇಷ್ಠನಾಗಿರೋದ್ರಿಂದ, ವೇದಗಳು ನಿರ್ದೋಷವಾಗಿರೋದ್ರಿಂದ ವಿಷ್ಣು ಏನಾಗಿದ್ದಾನೆ, ನಾರಾಯಣಂ ಗುಣೈಸ್ತರ್ವೀರ್ಣಂ ದೋಷವರ್ಜಿತಂ, ದೋಷವರ್ಜಿತ ಆಗಿರಲೇಬೇಕು ಅಂತ ಆಯ್ತಾರೆ ಆಚಾರ್ಯ. ಇದು ಇಲ್ಲಿ ಸ್ವಯಂವರದ ಬಗ್ಗೆ ಒಂದು ಪ್ರಶ್ನೆ. ಅಂದ್ರೆ ಈಗ ಕ್ಷತ್ರಿಯರಿಗೆಲ್ಲ ಸ್ವಯಂವರ ನಡೀತಾ ಇತ್ತು ಸಾಮಾನ್ಯವಾಗಿ ಅಂತಂದ್ರೆ
ಅಂದ್ರೆ ಇಂಬ್ಯಾಲೆನ್ಸ್ ಇತ್ತ ಪಾಪ್ಯುಲೇಷನ್ ವೈಸ್, ಸ್ತ್ರೀಯರು ಹೌದು. ಕಮ್ಮಿ ಪುರುಷರು ಜಾಸ್ತಿ ಆತರ ಇದ್ರ? ಯಾಕಂದ್ರೆ ಸ್ಟೇಡಿಯಂ ಗಟ್ಲೆ ಇವ್ರು ಬರೋರು ರಾಜರುಗಳು, ಒಬ್ರು ಸ್ತ್ರೀಯರಿಗೆ ಕಾಂಪಿಟೇಷನ್ ಮಾಡೋರು. ಹಾಗಾಗಿ ಸ್ತ್ರೀಯರು ಪುರುಷರು ಹೆಚ್ಚು ಕಮ್ಮಿ ಇತ್ತ ಅಂತ ಪಾಪ್ಯುಲೇಷನ್ ವೈಸ್? ಸಂಬಂಧನೇ, ಅದಕ್ಕೆ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಇವತ್ತು ಪೋಸ್ಟ್ ಕರೆದ್ರೆ ಮತ್ತೆ ಹೆಚ್ಚು ಕಡಿಮೆ ಇದೆ ಅಂತ ಅರ್ಥ ಅಲ್ಲ. ಆ ಪೋಸ್ಟ್ಗೋಸ್ಕರ ಅಲ್ಲಿ ಏನಾಗ್ತೀವಿ, ಎಲ್ಲರೂ ಸ್ವಯಂವರಕ್ಕಾಗಿ ಎಲ್ಲರೂ ಹೋಗ್ತಿರ್ಲಿಲ್ಲ. ಕನ್ಯಾ ಯಾರು, ರಾಜ ಯಾರು ಎಲ್ಲ ಯೋಚನೆ ಮಾಡ್ತಿದ್ರು. ಇಲ್ಲಿ ಕಾಶಿರಾಜ ಪ್ರತಿಷ್ಠಿತ ರಾಜ, ಇದು ಅದ್ವಿತೀಯ ಸುಂದರಿ, ಇದ್ರ ಎರಡು ಕಾನ್ಸೆಪ್ಟ್ ಇರ್ತಿತ್ತು ಅವ್ರಿಗೆ. ಅದಕ್ಕೆ ಬರ್ತಾ ಇದ್ವಿ. ಎಲ್ಲರೂ ಸ್ವಯಂವರ ಯಾರು ಬರೋದಿಲ್ಲ. ಯಾವ್ದೋ ಟ್ರಾನ್ಸ್ಫರ್ ಮಾಡ್ತೀವಿ, ಯಾರೋ ಅಪ್ಲೈ ಮಾಡೋದಿಲ್ಲ, ಹಾಗೆಲ್ಲ ಕೂಡ. ಫಸ್ಟ್ ಯಾವ್ದು ನೋಡ್ತಾರೆ, ಅದನ್ನ ಆ ಸಂಸ್ಥೆಯ ಯೋಗ್ಯತೆ ನೋಡ್ತಾರೆ. ಅದನ್ನ ನೋಡ್ಕೊಂಡು ಯಾವ ನಾಡಿನ ಪಾಪರವಾಗಿ ಸಂಸ್ಥೆ ಯಾರು ಅಪ್ಲೈ ಮಾಡ್ತಾರೆ, ಮಾಡೋದಿಲ್ಲ. ಅದ್ಮಾತಕ್ಕೆ ಏನ್ ಅರ್ಥ ಅಲ್ಲ, ಅದಕ್ಕೆ ಯಾವ್ದು ಹೆಚ್ಚು ಕಡಿಮೆ ಅಂತ ಅರ್ಥ ಅಲ್ಲ. ಇದಕ್ಕೆ ಹೆಚ್ಚನ ಬಂದ್ರು ಅಂದ್ರೆ ಇಲ್ಲಿ ಕನ್ಯೆ ರಾಜ ಅದು ಶ್ರೇಷ್ಠ ಅಂತ ಅರ್ಥನೇ ಹೊರತು ಇದಕ್ಕೆ ಅಪ್ಲಿಕಬಲ್ ಅಲ್ಲ. ಮೇನಾಗ್ತು ಎರಡು ಇರ್ಬೋದು, ಅದು ಬೇರೆ ವಿಚಾರ. ಅದಕ್ಕೆ ಏನು ವ್ಯಾಪ್ತಿ ಇಲ್ಲ. ಗೊತ್ತಾಯ್ತಾ? ಪೂರ್ವಂ ವಾಕ್ಯ ಎಷ್ಟೋ ಜನ ಪೋಸ್ಟ್ಗಳು ಬರುತ್ತೆ, ಕೆಲವು ಅಪ್ಲಿಕೇಶನ್ನೇ ಇರೋದಿಲ್ಲ, ಕೆಲವು ಸಲ ಅದು ಎಲಿಜಿಬಿಲಿಟಿ ಇರೋದಿಲ್ಲ ಅವರಿಗೆ. ಜನ ಇಲ್ಲ ಅಂತಲ್ಲ, ಎಲಿಜಿಬಿಲಿಟಿ ಇಲ್ಲ. ಕೆಲವಕ್ಕೆ ಎಲಿಜಿಬಿಲಿಟಿ ಉಚ್ಚಾಬಡಿತಾನೆ ಸೇರಿಬಿಡುತ್ತೆ. ವೇದಾಹ್ಯದೋಷ ಇತಿ ಪೂರ್ವಮೇವ ಸಂಸಾಧಯಿತ್ವೈವ ಸದಾಗಮೈಶ್ಚ ವೇದಾಧಿಕ್ಯಂ ಶೈವ ಶಾಸ್ತ್ರಾಣಿ ಚಾಹುಃ ವೇದೋಜ್ಜಿತಾನಾಂ ಬಹುಲಾಂಚನಿಂದ ಸದಾಗಮೈಶ್ಚ. ಮತ್ತೆ ಸದಾ ಸಂಸಾಧಯಿತ್ವೈವ ಸದಾಗಮೈಶ್ಚ ವೇದಾಧಿಕ್ಯಂ ಸರ್ವಶಾಸ್ತ್ರಾಣಿ ಚಾಹುಃ ವೇದೋಜ್ಜಿತಾನಾಂ ಬಹುಲಾಂಚನಿಂದ. ಇದರಿಂದ ವಾಕ್ಯಾರ್ಥ ಹೇಗೆ ಮಾಡಬೇಕು ತೋರಿಸ್ತಾರೆ. ನಾವು ವೇದಗಳನ್ನೇ ಪ್ರಧಾನವಾಗಿ ಆಧರಿಸಬೇಕು, ನಿರ್ದೋಷ ಅಂತ ತೋರಿಸ್ಬೇಕು, ಆ ಮೂಲಕ ಸಾಧಿಸ್ಬೇಕು. ಅಂದ್ರೆ ಡಾಕ್ಯುಮೆಂಟ್ ಇಲ್ಲದೆ ಹೋದ್ರೆ ಕೋರ್ಟ್ಗೆ ಹೋದ್ರೆ ಅರ್ಥನೇ ಇಲ್ಲ. ಕೋರ್ಟ್ಗೆ ಹೋದ ತಕ್ಷಣ ಬಂದು ಪ್ರೊಡ್ಯೂಸ್ ಮಾಡ್ಬೇಕಾಯ್ತೇನೆ ಇವರೀಗ. ಅದನ್ನ ನೋಡಿದ್ಮೇಲೆ ಏನ್ ಮಾಡ್ತಾ ಇರೋದು, ಅದು ಮೆರಿಟ್ ಆಫ್ ಕೇಸ್ ಅದು ಅಕ್ಸೆಪ್ಟೇ ಮಾಡಲ್ಲ. ಕೆಲವು ಸಲ ಡಿಸ್ಮಿಸ್ ಮಾಡಿಬಿಡ್ತಾರೆ. ಯಾಕೆ ಕೇಸ್ ವರ್ತ್ ಇಲ್ಲ. ಏನಾಗಿರ್ಬೇಕು ಕೇಸ್, ಅದು ವಿವಾದಕ್ಕೆ ಅವಕಾಶ ಇರ್ಬೇಕು. ಅದಕ್ಕೆ ಇಲ್ಲದೆ ಹೋದ್ರೆ ಅಕ್ಸೆಪ್ಟೇ ಮಾಡೋದು. ಆದ್ರಿಂದ ಯಾವಾಗಲೂ ಕೂಡ ಶಾಸ್ತ್ರ ಎಂಬುದ ಅತೀಂದ್ರಿಯ ವಿಷಯ. ಆದ್ರಿಂದ ಆಗಮಗಳನ್ನೇ ಕೊಟ್ಟು ಮಾಡೋದು, ಬೇರೆ ಡಾಕ್ಯುಮೆಂಟ್ ಇಲ್ಲ. ಬಾಯಲ್ಲಿ ಹೇಳಿದರೆ ನನ್ನ ಸೈಟ್ ಕೇಳೋದಿಲ್ಲ, ಡಾಕ್ಯುಮೆಂಟ್ ತೋರಿಸ್ಬೇಕು, ಆಗಮಗಳನ್ನೇ ಕೊಡಬೇಕು. ಅದು ವೇದಗಳು ಫಸ್ಟ್, ಅದು ಉಳಿದ ಸದಾಗಮಗಳನ್ನು ಕೋಟ್ ಮಾಡಿಬಿಟ್ಟು ಸಾಧನೆ ಮಾಡಿ. ವೇದಾಧಿಕ್ಯಂ ಶೈವ ಶಾಸ್ತ್ರಾಣಿ ಚಾಹುಃ ವೇದೋಜ್ಜಿತಾನಾಂ ಬಹುಲಾಂಚನಿಂದಾಂ ತಥಾ ಶಾಕ್ತೇಯ ಸ್ಕಂದ ಸೌರಾಧಿಕಾನಾಂ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. ಈಗ ವೇದಗಳ ಭಾಳ ವಿಶೇಷವನ್ನು ಹೇಳ್ತಾರೆ. ವೇದಗಳು ಶ್ರೇಷ್ಠ, ಆ ವಿಷ್ಣುವನ್ನೇ ಹೇಳ್ತಾ ಇವೆ ಅಂತ ಪ್ರೂವ್ ಮಾಡಿದ್ರು. ವೇದಾಧಿಕ್ಯ ಮೀಮಾಂಸಕರು ವೇದ ಒಪ್ಪಿದ್ರು ಕೂಡ ಏನು ಒಪ್ಪಲಿಲ್ಲ ಅವರು, ವಿಷ್ಣು ಸರ್ವೋತ್ತಮತ್ವ ದೇವತೆಗಳನ್ನೇ ಒಪ್ಪಲಿಲ್ಲ. ವೇದ ಒಪ್ಪಿದ್ರು, ದೇವತೆಗಳನ್ನೇ ಒಪ್ಪಲಿಲ್ಲ. ಇದು ಹಾಗಲ್ಲ. ದೇವತೆಗಳನ್ನು ಒಪ್ಪಿದ್ರು, ಆದ್ರೆ ವಿಷ್ಣು ಸರ್ವೋತ್ತಮತ್ವ ಒಪ್ಪಲಿಲ್ಲ. ಹಾಗಲ್ಲ, ವೇದ ಒಪ್ಪಿದ ಮೇಲೆ ಏನು ಒಪ್ಪಬೇಕು, ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳೋದ್ರಿಂದ ಒಪ್ಪಲೇಬೇಕು. ವೇದಾಧಿಕ್ಯಂ ಶೈವ ಶಾಸ್ತ್ರಾಣಿ, ವೇದಾಧಿಕ್ಯಂ ಶೈವ ಶಾಸ್ತ್ರಾಣಿ ಚಾಹು, ಶೈವ ಶಾಸ್ತ್ರಗಳು ಕೂಡ ವೇದಗಳು ಶ್ರೇಷ್ಠ ಅಂತ ಒಪ್ಕೊಂಡಿವೆ. ವೇದೋಜ್ಜಿತಾನಾಂ ಬಹುಲಾಂಚನಿಂದ, ವೇದ ವಿರುದ್ಧವಾಗಿದ್ದಾಗ ಅವು ಸರಿಯಲ್ಲ ಅಂತಾನೆ ಒಪ್ಕೊಂಡಿದ್ದಾರೆ. ವೇದಗಳ ಪ್ರಾಮಾಣ್ಯವನ್ನ ಶೈವರು ಒಪ್ಕೊಂಡಿದ್ದಾರೆ, ಮತ್ತು ಅದನ್ನ ಒಪ್ಪದೆ ಹೋದ್ರೆ ತಪ್ಪು ಅಂತಲೂ ಒಪ್ಕೊಂಡಿದ್ದಾರೆ. ಆ ಗುಂಪು ಬೇರೆ, ಒಪ್ಕೊಂಡಿರೋ ಗುಂಪು ಹೇಳ್ತಾರೆ ಎಲ್ಲಾ ಶೈವರು ವೇದದ್ವೇಷಿಗಳಲ್ಲ ಅಂತ ಅರ್ಥ. ಇದ್ರಿಂದ ಕೆಲವು ಶೈವರು ವೇದ ಒಪ್ಪೋದಿಲ್ಲ, ಕೆಲವು ಶೈವರು ವೇದ ಒಪ್ತಾರೆ. ಅದು ಹೇಳ್ತೀವಿ. ಎಷ್ಟೋ ಜನ ಶೈವರು ಬ್ರಹ್ಮಸೂತ್ರಕ್ಕೆ ಅರ್ಥ ಬರೀತಾರೆ. ಬ್ರಹ್ಮಸೂತ್ರ ಒಪ್ಪಬೇಕಾದ್ರೆ ಏನು ಒಪ್ಪಿರ್ಬೇಕು ಫಸ್ಟ್ ಅವರು, ಯಾಕೆ ವೇದ ಸಂಬಂಧಪಟ್ಟ ವ್ಯಾಖ್ಯಾನ, ಅದಕ್ಕೆ ಭಾಷೆ ಬರೀತಾರೆ. ಅದ್ರ ಅರ್ಥ ಏನೋ, ವೈದಿಕ ಶೈವರು ಇದ್ದಾರೆ, ಅವೈದಿಕ ಶೈವರು ಇದ್ದಾರೆ. ಅವೈದಿಕರ ಸಂಖ್ಯೆ ಜಾಸ್ತಿ, ಆದರೆ ವೇದ ಎಲ್ಲಾ ಶೈವರು ಏನಲ್ಲ, ಅವೈದಿಕರಲ್ಲ. ಅದಕ್ಕಾಗಿ ಶೈವಶಾಸ್ತ್ರಾಣಿಚ ಅಂತ ಹೇಳಿದ್ರಿಂದ ಶೈವಶಾಸ್ತ್ರಗಳು ವೈಷ್ಣವರು ಒಪ್ಕೊಂಡಿದ್ದಾರೆ ಅಷ್ಟೇ ಇಲ್ಲ, ಶೈವಶಾಸ್ತ್ರಗಳು ಕೂಡ ಏನು ಒಪ್ಪಿವೆ, ವೇದಗಳನ್ನ ಒಪ್ಪಿವೆ. ಮತ್ತೆ ಅವೈದಿಕ ವಿಚಾರ ಅವು ನಿಂದೆ ಮಾಡಿವೆ ಕೂಡ. ಹೌದು, ಏನ್ ಮಾಡ ಏನ ಅವು ಓದಿದ್ದ ಅವನು ಪಂಡಿತ, ಅದಕ್ಕೆ ಬಂದ. ಯಾವಾಗ ಸ್ವಯಂವರ ಹಾಕಿ ಕನ್ಯಾ ಒಪ್ಪಿ ತಮ್ಮಗ್ ಹಾಕ್ತಾರೆ, ದೇವರಿಗೆ ಹಾಕಿಬಿಟ್ರು. ಇದು ಕಾಶಿ ವೈಷ್ಣವ ಕ್ಷೇತ್ರ, ರಾಜ ವೈಷ್ಣವ ರಾಜ, ಇವನು ಏನೋ ಮೋಸ ಮಾಡಿಬಿಟ್ಟ ಅಂತ ಹೇಳಿ ವೈಷ್ಣವರೇ ಬೆಲೆಗೆ ಶುರು ಮಾಡ್ದ. ವೈಷ್ಣವ ಬೈಬೇಕಾದ್ರೆ ಕೊಟೇಶನ್ ಕೊಡ್ಲಿಕ್ಕೆ ಶುರು ಮಾಡ್ದ. ವಾದಕ್ಕೆ ಬಂದ. ಏನ್ ತಿಳ್ಕೊಂಡಿದ್ದವನು, ಈ ವಾದದಲ್ಲಿ ಸೋತ್ ಬಿಡ್ತಾರೆ ಇವರು, ತನ್ನ ಯೋಗ್ಯತೆ ಗೊತ್ತಾಗುತ್ತೆ, ಎಡವಟ್ಟಾಯ್ತು. ಭೀಮಸೇನ ಎಲ್ಲರಲ್ಲೂ ಇದು ಗೊತ್ತಿಲ್ಲ, ಬಾಹುಬಲ ಜ್ಞಾನಬಲ ಎಲ್ಲರಲ್ಲೂ ಇದೆ ಅಂತ ಹೇಳಿಬಿಟ್ಟು ಅವು ಅದರಲ್ಲೂ ಸೋತಾಯಿ, ಇದರಲ್ಲೂ ಸೋತ, ಅದ್ರ ಮತ್ತೆ ಇದ್ದರೆ ಅದರಲ್ಲೂ ಸೋಲ್ತಾರೆ. ಮತ್ತೆ
ಅವ್ರು ಯಾವ ಯುದ್ಧದಲ್ಲಿ ಯಾಕೆ ಬಂದ ಅಲ್ಲ, ಬಂದ್ರು ಹೌದು, ಉತ್ತರ ಕೊಡ್ಬೇಕಲ್ಲ. ಬಂದ ಮೇಲೆ ಜರಾಸಂಧ ಹಿಂದೆ ಹೇಳಿದ್ದಾರೆ, ಶೈವಾಗಮವಿತ್ ಅಂತ ಕರೀತಾರೆ. ಶೈವಾಸ ಭಾರಿ ಪಂಡಿತ ಅವನು, ಯುದ್ಧನೂ ಮಾಡ್ತಿದ್ದ, ಇದನ್ನು ಮಾಡ್ತಿದ್ದ. ಭೀಮಸೇನ ದೇವರು ಹಾಗೆ ಇದ್ರು. ವೈಷ್ಣವ ಶಾಸ್ತ್ರ ಇದು ನ್ಯಾಚುರಲ್ ಅವರದು ವರ ಅಷ್ಟೇ. ಅದು ಯಾವಾಗಲೂ ಕೂಡ ಯಾವ ಮಾಧ್ಯಮದ ಖಡ್ಗ ತಗೊಂಡು ಬಂದ, ಖಡ್ಗ ಯುದ್ಧ ಮಾಡ್ಬೇಕು. ಬಾಣಗಳು ಬಿಟ್ಟ ಬಾಣ ಬಿಡ್ಬೇಕು, ಗದಾ ತಂದ್ರೆ ಗದಾ ತಗೊಂಡು ಅವನಿಗೆ ಆರಿಸ್ಕೊಂಡ ಬಂದ. ಇವರು ಅದಕ್ಕೆ ಉತ್ತರ ಕೊಟ್ಟು. ಆಚಾರ್ಯ, ಈಗ ವೇದ ಒಪ್ಪ ಶೈವರು ಅಂದ್ರೆ ಹಾ, ವೇದ ಒಪ್ತಾರೆ, ಆದ್ರೆ ಅರ್ಥ ಮಾಡ್ಬೇಕಾದ್ರೆ ಶಿವ ಸರ್ವೋತ್ತಮ ಅರ್ಥ ಮಾಡ್ತಾರೆ. ಹಾಗೆ ಅರ್ಥ ಮಾಡ್ಯಾರ. ಇದೆಯಲ್ಲ ಕೆಲವು ವಾಕ್ಯಗಳು, ಏಕೋ ರುದ್ರೋಣಂತ್ರಿಯಾಯತಸ್ಥೆ ಇಂಥ ವಾಕ್ಯ ಇಟ್ಕೊಂಡು, ಇಂಥ ವಾಕ್ಯ ಇಟ್ಕೊಂಡ್ಬಿಟ್ಟು ಇವತ್ತು ವಾದ ನಡೆಸ್ಪಡಿಸೋರು ಇದ್ದಾರೆ. ಇವತ್ತು ವೇದಾಧಿಕ್ಯಂ ತಥಾ ಶಾಕ್ತೇಯ ಸ್ಕಂದ ಸೌರಾಧಿಕಾನಾಂ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. ಶಾಕ್ತೇಯರು ಶಕ್ತಿ ಸರ್ವೋತ್ತಮತ್ವವಾದಿಗಳು, ಸ್ಕಾಂದರು, ಆಮೇಲೆ ಸೌರರು, ಅದೇ ರೀತಿ ಗಣಪತರು, ಒಟ್ಟು ಎಲ್ಲಾ ಷಣ್ಮತಗಳು. ವೈಷ್ಣವ ಮತ 6 ಮತಗಳಲ್ಲಿ ವೈಷ್ಣವ ಮತಕ್ಕೆ ಅಪೋಸಿಟ್ ಮತ ಎಷ್ಟಿವೆ? ಒಟ್ಟು 6ರಲ್ಲಿ 5 ಇವೆ. ಇವು ಒಂದೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಷಣ್ಮತಗಳು ಅಂತ ಹೆಸರು. ಅದರಲ್ಲಿ ಅವರು ಕೂಡ ವೇದಗಳನ್ನು ಹೋಗ್ತಾರೆ. ಎಷ್ಟೋ ಸರ್ತಿ ಇವರು ಗಣಪತರು ಇದ್ದಾರೆ, ಗಣೇಶ ಸರ್ವೋತ್ತಮ ಅಂತ ಹೇಳ್ತಾರೆ, ಗಣಹೋಮ ಮಾಡ್ತಾರೆ, ವೈಷ್ಣವರು ಮಾಡ್ತಾರೆ. ಆದ್ರೆ ಹೇಳ್ಬೇಕಾದ್ರೆ ಹೇಳ್ತಾರೆ ಗಣಪತಿ ಗಣಪತಿ ಅಂತಾನೆ ಅರ್ಥ. ವಿಷ್ಣುದೇವಂ ಗಣಪತಿ ವೇದವಾಕ್ಯ ಇದೆ, ಅದು ಗಣೇಶನ ಪರ ಅಂತ ಹೇಳ್ತಾರೆ. ಸೊ ವೇದ ಹೋಗ್ತಾರೆ, ಗಣೇಶನ ಪರ ಅಂತ ಹೇಳ್ತಾರೆ. ಅವೈದಿಕರಲ್ಲ ಅವರಿಗೆ. ಸೂರ್ಯನ ಸವಿತ್ರ ಗಾಯತ್ರಿ ಅಂತ ಹೇಳ್ತಾರೆ, ಸೂರ್ಯ ಸರ್ವೋತ್ತಮ ಅಂತಾರೆ. ವೇದ ಒಪ್ಪಿದ್ದಾರೆ ಅಂದ್ರೆ ಇವರು ಕೂಡ ವೇದವನ್ನು ಒಪ್ಪಿದ್ದಾರೆ. ಅದು ಬಹಳ ಮುಖ್ಯ. ಸೌರರು ಮೊದಲಾದವರು ಕೂಡ ಅವೈಷ್ಣವರಾದರೂ ಕೂಡ ಏನು ಒಪ್ಪಿದ್ದಾರೆ? ಇದನ್ನು ಒಪ್ಪಿದ್ದಾರೆ. ಅದು ಸಮಸ್ಯೆ ಅಂದ್ರೆ ಅವರೆಲ್ಲ ಅಸಾಮಂಜಸ್ಯ ಆಗ್ತಿದೆ, ದೋಷಗಳಿವೆ. ನಿರ್ದೋಷವಾದ ವೇದಗಳಿಂದ ಸದೋಷರಾದ ಹೇಗೆ ಪ್ರತಿಪಾದ್ಯರಾಗ್ತಾರೆ? ಇದು ವಾದ ಕುಡಿಯೋದಿಲ್ಲ. ಏನೋ ಅದೇ ಅರ್ಥ ತಂಪರ ಮಾಡ್ಕೊಟ್ರು. ಅದು ಆಚಾರ್ಯರು ಎಲ್ಲಾದ್ರು ಕೂಡ ತಮ್ಮ ಮತಾಚಾರ್ಯರು ತಮ್ಮ ಪರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಿದ್ರು. ಆದ್ರೆ ನಾವು ನಮ್ಮ ಪರ ಅರ್ಥ ಮಾಡ್ಲಿಕ್ಕೆ ಹೊಟ್ಟಿಲ್ಲ. ಅದರ ಅರ್ಥ ನಾವು ಒಪ್ತಾ ಇದ್ದೇವೆ ಅಷ್ಟೇನೆ. ಅದರ ಅರ್ಥ ನಾವು ಒಪ್ತಾ ಇದ್ದೇವೆ. ವಿಷ್ಣು ಸರ್ವತ್ವ ಅಂತ ಹೇಳಿದ್ರೆ ನಾವು ಒಪ್ಪಿದ್ದೇವೆ. ಎಷ್ಟು ಡಿಫರೆನ್ಸ್ ಆಯ್ತು. ಅದು ಹೇಳಿಲ್ಲ, ಟೋಪಿ ತಕ್ಕಂತೆ ತಲೆ ಕಟ್ ಮಾಡಬಾರ್ದು, ತಲೆ ತಕ್ಕಂತೆ ಟೋಪಿ ಚೇಂಜ್ ಮಾಡ್ಬೇಕು ಹೊರತು ಏನ್ ಮಾಡಬಾರ್ದು, ತಲೆನೇ ಕಟ್ ಮಾಡಿದ್ರೆ ಅದು ವೇದವಾಕ್ಯನೇ ಬೆಂಡ್ ಮಾಡಿದಾಗ ಆಯ್ತದೆ. ಹಾಗೆ ಮಾಡಬಾರ್ದು. ಡಾಕ್ಯುಮೆಂಟನ್ ಏನ್ ಮ್ಯಾನಿಪುಲೇಷನ್ ಅಂತ ಕರಿತೇವಲ್ಲ, ಅದಾಗ ಹಾಗೆ ಮಾಡಕ್ ಬರಲ್ಲ. ಅದನ್ನೇ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ. ಬೇಡವಾದನ್ನ ತೆಗೆಯೋದು, ಬೇಕಾದ್ರೆ ಸೇರಿಸೋದು ಮಾಡೋದು ಕೆಟ್ಟ ಅಭ್ಯಾಸಕ್ಕೆ ಕಾರಣ. ಅವರು ಬೇರೆ ವೇದ ಡೈರೆಕ್ಟ್ ಆಗಿ ಬೈತಾರ. ಅವರು ವೇದಗಳನ್ನೇ ಒಪ್ಪೋದಿಲ್ಲ, ಅವರು ಪಾಷಂಡಿಗಳು. ವೇದಕ್ಕೆ ಇವರು ಅವೈದಿಕರು 2 ವಿಧ. ವೇದ ಒಪ್ಪದೇ ಇರೋರು ವೇದವನ್ನು ಬೇರೆ ಅರ್ಥ ಮಾಡೋರು, ವೇದದ ಅರ್ಥವನ್ನೇ ಮಾಡ್ಬೇಕು. ತಥಾ ಶಾಕ್ತೇಯ ಸ್ಕಂದ ಸೌರಾಧಿಕಾನಾಂ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. ಇದರಿಂದ ವೈಷ್ಣವಪರ ವೇದಗಳು ಅಂತ ಗೊತ್ತಾಯ್ತು, ಕನ್ಫರ್ಮ್ ಆಯ್ತು. ಇದು ವಾದಿರಾಸಗಳು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಯುಕ್ತಿಮೇಲಿಕಾದಲ್ಲಿ. ಏನಂತ ಮಾಡ್ತಾರೆ ಗೊತ್ತಾ? ಇದು ನೋಡಿ, ವೇದಗಳು ಪ್ರಮಾಣ ಯಾತಕಪ್ಪ, ಒಳ್ಳೆ ಲಾಜಿಕ್ ಕೊಡ್ತಾರೆ, ಬಹಳ ಇಂಪಾರ್ಟೆಂಟ್. ಇದು ಬೇಸಿಸ್. ಅದು ಏನ್ ಬೇಸಿಸ್ ಅಂದ್ರೆ, ಈ ವೇದಗಳನ್ನ ಅವೈದಿಕರು ಒಪ್ಪೋದಿಲ್ಲ. ಅವ್ರು ಬರೆಯೋ ಚಾನ್ಸ್ ಇದೆ ವೇದಗಳನ್ನ. ಯಾಕೆ ಒಪ್ಪೋದಿಲ್ಲ? ಅವ್ರು ಬರೋದಿಲ್ಲ ಅಂತ. ಇನ್ನು ವೈದಿಕರು ಅಂತ ಯಾರಿದ್ದಾರೆ ಎಲ್ಲರೂ ಹೋಗ್ತಾರೆ. ಸಾಂಖ್ಯರು ಹೋಗ್ತಾರೆ, ಯೋಗರು ಹೋಗ್ತಾರೆ, ಪೌರ್ವಮಾಂಸರು ಹೋಗ್ತಾರೆ, ಉತ್ತರಮಾಂಸರು ಹೋಗ್ತಾರೆ, ಶೈವರು ಹೋಗ್ತಾರೆ, ವೈಷ್ಣವರು ಹೋಗ್ತಾರೆ. ಅಂದ್ಮೇಲೆ ಏನರ್ಥ? ಇವ್ರು ಯಾರೋ ಬರೋದಿಲ್ಲ ಅಂತ ಅರ್ಥ. ಒಬ್ರು ಯಾರು ಬರದಿದ್ರೆ ಓದೋರು ಹೋಗ್ತಿರ್ಲಿಲ್ಲ. ಅರ್ಥ ಆಯ್ತೆ? ಮಳೆ ನೀರು ಎಲ್ಲರಿಗೂ ಬಡಿ. ಯಾತಕ್ಕೆ ಮಳೆ ನೀರು ಎಲ್ಲರಿಗೂ ಬಡಿ? ಯಾಕೆ? ನಾವು ಶಿಕ್ಷಿದ್ದಲ್ಲ, ಅದು ಎಲ್ರಿಗೂ ಬಡಿ ಅಂದ್ರೆ ಅದು ಅಪೌರುಷೇಯ, ವ್ಯಕ್ತಿ ಹಾಕಿದ್ದಲ್ಲ ಅಂತ ಆಯ್ತು. ಯಾರೇ ಒಬ್ಬರು ಬಡ ಉಳಿದವ್ರು ಹೋಗ್ತಿರ್ಲಿಲ್ಲ. ಅದೆಲ್ಲ ಇರೋದು 6 ಜನದಲ್ಲಿ ಜೈನರು, ಬೌದ್ಧರು, ಏನವರು ಚತುರ್ಣಾಂ ಸಮ್ಮತೆ ತತ್ರ ಇಬ್ಬರಿದ್ದಾರೆ. ಅಸಮ್ಮತೆ ದ್ವಾಭ್ಯಾಮ್, ಇಬ್ಬರು ಒಪ್ಪಲಿಲ್ಲ, 4 ಜನ ಒಪ್ಪಿದ್ರು. ಅಂದ್ರೆ ಒಪ್ಪದೇ ಇದ್ದವ್ರು ಬರೆಯೋ ಚಾನ್ಸ್ ಇಲ್ಲ. 4 ಜನ ಒಪ್ಪಿದ್ರೆ ಅವ್ರ್ಯಾರು ಬರೆಯೋ ಚಾನ್ಸ್ ಇಲ್ಲ. ವೇದಗಡಿ ಬಂದ್ರೆ ಏನಾಗಿರ್ಬೇಕವು? ಇವ್ರ್ಯಾರು ಬರೆದಿದ್ದಲ್ಲ ಅಂತ. ಯಾರು ಬರೆದಿಲ್ಲ ಅಪೌರುಷಯ ಅಂತ ಅರ್ಥ ಇದೆ. ಯಾರು ಬರೆದಿದ್ದಲ್ಲ ಅಂತಾನೆ ಅಪೌರುಷಯ ಅಂತ ಕರೆಯೋದು. ಈ ಲಾಜಿಕ್ ಇದು. ಸೊ ವೈಷ್ಣವರ ವೇದ ಹೋಗ್ತಾರೆ, ಅವೈಷ್ಣವರು ವೇದ ಹೋಗ್ತಾರೆ ಅಂದಮೇಲೆ ಅವೈಷ್ಣವರು ಬರೆದಿದ್ದಲ್ಲ ಅದು. ಮತ್ತೆ ವೈಷ್ಣವರು ಬರೋದಾದ್ರೂ ಒಪ್ತಿದ್ದೆ ನಾವು, ವೈಷ್ಣವರು ಬರೋ ಅವ್ರು ಒಪ್ತಿರ್ಲಿಲ್ಲ. ಸೊ ಅಪೌರುಷೇಯ. ಈ ದೃಷ್ಟಿಯಿಂದ ಈ ಲಾಜಿಕ್ ಎಕ್ಸ್ಟೆಂಡ್ ಆಯ್ತು. ಅಲ್ಲಿ ಮತಗಳ ಪ್ರಶ್ನೆಗಳಲ್ಲಿ ಇಲ್ಲಿ ವೈಷ್ಣವಾದಿ ಮತಗಳು ಒಂದು ಕಾನ್ಸೆಪ್ಟ್ ಇದೆ, ಏನು ದ್ವೈತ ಅದ್ವೈತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಅವರು ಸಂಬಂಧ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ದ್ವೈತ ಅಂತ ಹೆಸರು ಬಂತು. ಯಾರನ್ನ ಹೇಳ್ತಾರೆ ಮೇಲೆ ವೈಷ್ಣವ ಶೈವ ಅಂತ ಹೆಸರು ಬಂತು. ಮತಗಳು 2 ರೀತಿ ವಿಭಾಗ ಮಾಡಬೇಕು.
ಅವರೊಪ್ಪ ದೇವತೆಗಳ ಆಧಾರದ ಮೇಲೆ ಮತಗಳ ವಿಭಾಗ ಒಂದು. ವೈಷ್ಣವರು, ಶೈವರು, ಗಣಪತರು, ಪಾಶುಪತರು, ಶಾಕ್ತರು, ಸ್ಕಂದರು ಅಂತೇಳಿ. ಇದನ್ನ ಹೇಳಿದ್ರು ದ್ವೈತರು, ಅದ್ವೈತಗಳು, ವಿಶಿಷ್ಟಾದ್ವೈತಿಗಳು, ಆಮೇಲೆ ದ್ವೈತಾದ್ವೈತಗಳು, ಬೇಗ ವೆರೈಟಿಗಳು. ಅದು ಏನ್ ಹೇಳ್ತಾರೆ ಅಂತ ಅವ್ರು ಯಾವ್ದನ್ನ ಒಪ್ತವ್ರೆ ಅಂದ್ರೆ ಅವೈದಿಕರು ಅಲ್ಲಿ ಕ್ಲಾಸಿಫೈ ಮಾಡೋದು. ಕ್ಲಾಸಿಫಿಕೇಶನ್ ಆಫ್ ಮತಗಳು ಅನೇಕ ರೀತಿಯಲ್ಲಿ ಮಾಡಕ್ ಬರುತ್ತೆ. ಇದು ಒಂದು ರೀತಿ ಕ್ರಮ ಇದೆ. ಸೊ ವೈಷ್ಣವರು ಅಂತ ಹೇಳಿ ವೈಷ್ಣವರು ವೇದೋಕ್ತವಾದ ವಿಚಾರ ಒಪ್ಪಿದ್ದಾರೆ ಎಂಬುದನ್ನ ವೇದಗಳನ್ನು ಒಪ್ಪಿದ್ರೆ ಎಲ್ಲರೂ ಒಪ್ಪಲೇಬೇಕು. ಏಕೋ ನಾರಾಯಣ ಆಸೀತ್ ಇದ್ದೇ ಇದೆ ವಾಕ್ಯ. ಈ ವೇದ ಒಪ್ಪಿ ಅದನ್ನು ಒಪ್ಪಿದ ಮೇಲೆ ಯಾರನ್ನ ಒಪ್ಪಕ್ಕೆ, ಯಾರನ್ನ ಹೇಳುತ್ತೆ ಅಂತ ಆಯ್ತದೆ ಈಗ ಕೃಷ್ಣವನ್ನೇ. ಏಕೋ ನಾರಾಯಣ ಅಂತ ಹೇಳಿದ್ರು. ಆಮೇಲೆ ಅಷ್ಟೇ ಸುಮ್ಮನೆ ಆಗ್ಲಿಲ್ಲ, ನ ಬ್ರಹ್ಮ ನಿಜಶಂಕರ ಅಂತ ಹೇಳಿ. ಅಲ್ಲಿ ಏನು ಒಪ್ಪಲಿಲ್ಲ ವೇದ, ಅದು ಎಲ್ಲೋ ವಾಕ್ಯದಲ್ಲಿ ಅದೇ ವಾಕ್ಯದಲ್ಲೇ ಹೇಳಿದ್ರು. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚಶಂಕರ ವಾಸುದೇವೋ ವಾ ಇದಮಗ್ರೆ ಆಸೀತ್ ನ ಬ್ರಹ್ಮ ನಚಶಂಕರ ಅಂತ ಹೇಳಿಬಿಟ್ಟೆ ನೆಗೆಟ್ ಮಾಡಿದ್ರಲ್ಲ. ಆದ್ರೆ ಹಿರಣ್ಯ ಗರ್ಭ ಸಮವರ್ತತಾಕರೆ ಬಂತು. ಏಕೋ ರುದ್ರೋ ನದ್ವಿತೀಯ ಆಯತಷ್ಟೇ ಬಂತು. ಮುಂದೆ ನವಿಷ್ಣು ಅಂತಿಲ್ಲ ಅಲ್ಲಿ, ಅಷ್ಟೇ ಇರೋದು. ಈ ರುದ್ರ ಯಾರೋ ವಿಷ್ಣು, ರುದ್ರೋ ಬಹುಶರಾಭೋ ಅಷ್ಟೇ. ವಿಷ್ಣು ನಿರಾಕರಣೆ ಮಾಡಲಿಲ್ಲ.